ಎಲ್ಲ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್. ಎಷ್ಟೇ ಬ್ಯುಸಿ ಇದ್ದರೂ ನಮ್ಮವರ ಜೊತೆ ಸಮಯ ಕಳೆಯಿರಿ. ಚೆನ್ನಾಗಿ ಕೇಳಿ. ಗಂಡ ಹೆಂಡತಿ ಸಂಬಂಧ ನಿಂತಿರುವುದೇ ನಂಬಿಕೆ, ಪ್ರೀತಿ, ವಿಶ್ವಾಸದ ಮೇಲೆ. ಇಲ್ಲಿ ವೃತ್ತಿ ಜೀವನದಲ್ಲಿ ಎಷ್ಟೇ ಬ್ಯುಸಿ ಆಗಿದ್ದರೂ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಜೀವನ ಸಾಗಿಸಬೇಕು. ಆಗಲೇ ದಾಂಪತ್ಯ ಜೀವನ ಚೆನ್ನಾಗಿರುವುದು. ಅದೆಲ್ಲರಿಗೂ ಗೊತ್ತಿದ್ದ ವಿಷಯ. ದಾಂಪತ್ಯದಲ್ಲಿ ಸಂಗಾತಿಗಳಿಬ್ಬರು ಒಟ್ಟಿಗೆ ಇರುವುದು ಸಾಮಾನ್ಯ. ಆದರೆ ಅವರು ಜೊತೆಯಾಗಿ ಎಷ್ಟು ಒಳ್ಳೆಯ ಸಮಯ ಕಳೆಯುತ್ತಿರುವವರು ಎನ್ನುವ ಪ್ರಶ್ನೆಯೂ ಕಾಡುವುದು ಇದೆ. ಇಂದಿನ ವ್ಯಸ್ತ ಜೀವನದಲ್ಲಿ ಸಂಗಾತಿಗಳಿಗೆ ಪರಸ್ಪರ ಸಮಯ ನೀಡಲು ಆಗದು. ಹೀಗಾಗಿ ಕೆಲವೊಂದು ಸಂಬಂಧಗಳು ಕೂಡ ಬಿರುಕು ಬೀಡುವ ಹಂತಕ್ಕೆ ಬಂದು ತಲುಪುವುದು. ಸಂಗಾತಿಗಳಿಬ್ಬರು ದೈಹಿಕವಾಗಿ ಹತ್ತಿರವಾಗಿದ್ದರೂ ಭಾವನಾತ್ಮಕವಾಗಿ ದೂರವಿರುವವರು. ಈ ದೂರವನ್ನು ಕಡಿಮೆ ಮಾಡಲು ಪ್ರಯತ್ನಿಸುವುದು ಅಗತ್ಯ. ಇದಕ್ಕಾಗಿ ಕೆಲವೊಂದು ಕ್ರಮಗಳನ್ನು ಅನುಸರಿಸಿಕೊಂಡು ಹೋದರೆ ಒಳ್ಳೆಯದು. ವಾರಾಂತ್ಯದಲ್ಲಿ ಸುತ್ತಾಡಲು ಹೋಗಿ. ದಾಂಪತ್ಯದಲ್ಲಿ ಹೆಚ್ಚಾಗಿ ಸಂಗಾತಿಗಳು ವಿದೇಶ ಪ್ರಮಾಣದ ಕನಸು ಕಾಣುವುದೇ ಹೆಚ್ಚು. ಇಂತಹ ಕನಸು ಈಡೇರುವುದು ತುಂಬ ಕಡಿಮೆ. ಆದರೆ ಇದರ ಬದಲು ವಾರಾಂತ್ಯಕ್ಕೆ ಹತ್ತಿರ ಪ್ರವಾಸ ತಾಣಗಳಿಗೆ ಭೇಟಿ ನೀಡಿ ಬಂದರೆ ಆಗ ಅದರಿಂದ ಸಂಬಂಧವು ಇನ್ನಷ್ಟು ಬಲಗೊಳ್ಳುವುದು. ಜೊತೆಯಾಗಿ ವಾರಾಂತ್ಯದಲ್ಲಿ ಸುತ್ತಾಡಲು ಹೋದರೆ ಅದರಿಂದ ಒಳ್ಳೆಯ ನೆನಪುಗಳು ಕೂಡ ನಿರ್ಮಾಣವಾಗುವುದು. ಸಂಗಾತಿಗಳು ಜೊತೆಯಾಗಿ ಸಿನಿಮಾ ವೀಕ್ಷಣೆಯನ್ನು ಯಾವಾಗ ಬೇಕಿದ್ದರೂ ಮಾಡಬಹುದು. ಮನೆಯಲ್ಲಿ ಕುಳಿತುಕೊಂಡು ವಾರಾಂತ್ಯಕ್ಕೆ ವಿವಿಧ ರೀತಿಯ ಸಿನಿಮಾಗಳನ್ನು ನೋಡಬಹುದು. ಪಾಪ್ಕಾರ್ನು ಅಥವಾ ಬೇರೆ ತಿಂಡಿಗಳನ್ನು ಮಾಡಿಕೊಂಡು ಜೊತೆಯಾಗಿ ಸವಿಯುತ್ತಾ ಸಿನಿಮಾ ನೋಡಬಹುದು. ಮನೆಯಲ್ಲಿ ತೊಂದರೆ ಆಗುತ್ತಿಲ್ಲದಿದ್ದರೆ ಆಗ ಥಿಯೇಟರ್ಗೆ ಹೋಗಿ ನೋಡಿಕೊಂಡು ಬರಬಹುದು. ಜೊತೆಯಾಗಿ ಆಟವಾಡಿ. ಯಾವುದೇ ಸಣ್ಣ ಸಣ್ಣ ಆಟಗಳಿಗೆ ಇಬ್ಬರು ಆಟಗಾರರು ಬೇಕಾಗುತ್ತದೆ. ಇಂತಹ ಆಟಗಳನ್ನು ಸಂಗಾತಿಯ ಜೊತೆಗೆ ಸೇರಿಕೊಂಡು ಆಡಿ. ಸಂಗಾತಿ ಜೊತೆಗೆ ಒಳ್ಳೆಯ ಬಾಂಧವ್ಯ ಸೃಷ್ಟಿಸುವುದು ಇದರ ಉದ್ದೇಶ. ಇದರಿಂದ ಜೊತೆಯಾಗಿ ಬೆರೆಯುವುದು ಮತ್ತು ಆರೋಗ್ಯಕರ ಸ್ಪರ್ಧೆಯ ಉಂಟಾಗುವುದು. ಪ್ರತಿಯೊಬ್ಬರಿಗೂ ಆಹಾರವೆಂದರೆ ಇಷ್ಟವಿರುವುದು. ಸಂಗಾತಿಗಳು ಅಡುಗೆ ಮನೆಗೆ ಹೋಗಿ ತಮಗೆ ಇಷ್ಟವಾಗಿರುವಂತಹ ವ್ಯಂಜನಗಳನ್ನು ಜೊತೆಯಾಗಿ ತಯಾರಿಸಿಕೊಳ್ಳಬೇಕು. ಇದರಿಂದ ಇಬ್ಬರ ನಡುವಿನ ಬಾಂಧವ್ಯವು ಉತ್ತಮವಾಗಬಹುದು. ಯಾವಾಗಲೂ ಜಿಮ್ಗೆ ಸಂಗಾತಿಗಳು ಜೊತೆಯಾಗಿ ಹೋದರೆ ಆಗ ಅವರು ಹೆಚ್ಚು ಬಾಧ್ಯತೆಯಿಂದ ವ್ಯಾಯಾಮ ಮಾಡುವರು ಎಂದು ಹೇಳಲಾಗುತ್ತದೆ. ಹೀಗಾಗಿ ನೀವು ಹೊರಗಡೆ ರೆಸ್ಟಾರೆಂಟ್ಗೆ ಜೊತೆಯಾಗಿ ಹೋಗುವಂತೆ ನಿತ್ಯವೂ ಜಿಮ್ಗೆ ಕೂಡ ಹೋಗಿ. ಇದರಿಂದ ನಿಮ್ಮಲ್ಲಿ ಶಿಸ್ತು ಬರುವುದು ಮತ್ತು ಜೊತೆಯಾಗಿ ವ್ಯಾಯಾಮ ಮಾಡುವುದರಿಂದ ಒಳ್ಳೆಯ ಖುಷಿ ಸಿಗುವುದು. ಪರಸ್ಪರರಿಂದ ಕಲಿಯಿರಿ. ಸಂಗಾತಿಗೆ ಏನಾದರೂ ವಿಶೇಷವಾದ ಕಲೆಯು ಗೊತ್ತಿದ್ದೀರಾ, ಆಗ ನೀವು ಅದನ್ನು ಕಲಿಯುವ ಪ್ರಯತ್ನಿಸಿ. ಆಕೆ ಅಥವಾ ಆತ ನಿಮಗೆ ಇದನ್ನು ಕಲಿಸಿಕೊಡುವ ವೇಳೆ ನಿಮ್ಮಿಬ್ಬರ ನಡುವಿನ ಪ್ರೀತಿಯು ಇನ್ನಷ್ಟು ಹೆಚ್ಚಾಗಲಿದೆ. ಜೊತೆಯಾಗಿ ಸಮಯ ಕಳೆದರೆ ಅದು ಆರೋಗ್ಯಕರ ಸಂಬಂಧಕ್ಕೆ ತುಂಬ ಒಳ್ಳೆಯದು. ಭಾವನಾತ್ಮಕ ಅಂಶಗಳಿಗೆ ಬೆಲೆ ಕೊಡಿ. ಒಂದು ಸಂಬಂಧ ಗಟ್ಟಿಯಾಗಿ ನಿಲ್ಲಬೇಕಾದರೆ ಅಲ್ಲಿರುವ ಸಂಗಾತಿಗಳು ಪರಸ್ಪರ ತಮ್ಮ ಭಾವನೆಗಳಿಗೆ ಬೆಲೆ ಕೊಡುವ ಅಭ್ಯಾಸ ಮಾಡಿಕೊಳ್ಳಬೇಕು. ಮೊದಲೇ ಹೇಳಿದಂತೆ ಮನಸ್ಸಿನಲ್ಲಿ ನಿಮ್ಮ ಸಂಗಾತಿಯ ಬಗ್ಗೆ ಪ್ರೀತಿಯ ಜೊತೆಗೆ ನಂಬಿಕೆ ಕೂಡ ಇರುವುದು ಮುಖ್ಯವಾಗುತ್ತದೆ. ಒಬ್ಬರಿಗೊಬ್ಬರು ಮಾನಸಿಕವಾಗಿ ನೀವು ಎಷ್ಟೇ ಹತ್ತಿರವಾಗಿರುವಿರಿ ಅಷ್ಟು ಕೂಡ ನಿಮ್ಮ ಜೀವನ ಸುಗಮವಾಗಿರುತ್ತದೆ. ಕೇವಲ ಬೆಡ್ರೂಮ್ ಒಳಗಡೆ ಮಾತ್ರವಲ್ಲದೆ ಹೊರಗಡೆ ಸಹ ನೀವು ನಿಮ್ಮ ಸಂಗಾತಿಯ ಜೊತೆಗೆ ಎಷ್ಟು ಚೆನ್ನಾಗಿ ಇರುವಿರಿ ಎಂಬುದರ ಮೇಲೆ ನಿಮ್ಮಿಬ್ಬರು ಗಟ್ಟಿಯಾದ ಸಂಬಂಧವು ನಿರ್ಧಾರವಾಗಲಿದೆ. ಜೀವನದಲ್ಲಿ ಏರುಪೇರು ಇದ್ದಿದ್ದೇ, ಅದನ್ನು ದಾಟಿ ನಡೆಯುವುದು ಜೀವನ. ಕೆಲವು ಅನುಭವ ವ್ಯಕ್ತಿಗಳು ಒಂದು ಮಾತನ್ನು ಹೇಳುತ್ತಾರೆ. ಅದೇನೆಂದರೆ, ಜೀವನದಲ್ಲಿ ನಾವು ಆಯ್ಕೆ ಮಾಡಿಕೊಂಡು ನಡೆಯುವ ಹಾದಿ ಸದಾ ಕಲ್ಲು ಮುಳ್ಳುಗಳಿಂದ ತುಂಬಿರುತ್ತದೆ. ಆದರೆ ನಾವೇ ಸ್ವತಃ ಅದನ್ನು ಸ್ವಚ್ಛ ಮಾಡಿಕೊಂಡು ಮುಂದೆ ಸಾಗಿದರೆ ನಮ್ಮ ಜೀವನ ಸುಗಮವಾಗುತ್ತದೆ. ಎಷ್ಟು ಸತ್ಯ ಅಲ್ಲವೇ? ಜೀವನದಲ್ಲಿ ನಮಗೆ ಆಗಾಗ ಬರುವ ಕಷ್ಟಗಳು, ತೊಂದರೆಗಳು, ನೋವು ಮತ್ತು ದುಃಖಗಳು ನಮಗೆ ಬಾಳಿನಲ್ಲಿ ಕಲ್ಲು ಮತ್ತು ಮುಳ್ಳಾಗದಂತೆ ನಮ್ಮ ಬುದ್ಧಿವಂತಿಕೆಯಿಂದ ಮತ್ತು
ಚಾತುರ್ಯದಿಂದ ನಾವು ಅವುಗಳನ್ನು ಪರಿಹಾರ ಮಾಡಿಕೊಂಡು ಮುಂದೆ ಸಾಗುವ ಪ್ರಯತ್ನ ಮಾಡಬೇಕು. ಹಾಗಾಗಿ ನಮ್ಮ ಸ್ವಂತ ಜೀವನವನ್ನು ನಮ್ಮನ್ನು ಬಿಟ್ಟರೆ ಬೇರೆಯವರಿಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ. ನಿಮ್ಮ ಜೀವನದ ಗುಣಮಟ್ಟ ನಿಮಗೆ ಅರ್ಥವಾಗದರೆ ನಿಮ್ಮ ಮೌಲ್ಯ ನಿಮ್ಮ ಸಂಗಾತಿಗೆ ಅರ್ಥವಾಗುತ್ತದೆ. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.